ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಓಕೆ, ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಗುದ್ದಲಿ ಪೂಜೆಯನ್ನು ಹೊಸ ಕಾಂಗ್ರೆಸ್ ಭವನಕ್ಕೆ ನೆರವೇರಿಸ್ತಾರಂತೆ ಡಿ ಕೆ ಶಿವಕುಮಾರ್. ಸದ್ಯ ಕಾಂಗ್ರೆಸ್ ಭವನ ಜಾಗವನ್ನು ಪರಿಶೀಲನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಪದಗ್ರಹಣದ ದಿನವೇ ಪಕ್ಷದ ನೂತನ ಕಚೇರಿಗೆ ಡಿ ಕೆ ಶಿವಕುಮಾರ್ ಗುದ್ದಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ರೇಸ್ ಕೋರ್ಸ್ ರಸ್ತೆಯಲ್ಲಿ ಕಾಂಗ್ರೆಸ್ ಭವನ ಹೊಸದಾಗಿ ನಿರ್ಮಾಣ ಮಾಡೋದಕ್ಕೆ ನಿರ್ಧಾರ. ಈಗಾಗಲೇ ಕ್ವೀನ್ಸ್ ರಸ್ತೆಯಲ್ಲಿ ಕಾಂಗ್ರೆಸ್ ಭವನ ಇದೆ. ಈಗ ಹೊಸ ಜಾಗವನ್ನು ನೋಡಿದ್ದಾರೆ ರೇಸ್ ಕೋರ್ಸ್ ರೋಡ್ನಲ್ಲಿ. ಅಲ್ಲಿ ಗುದ್ದಲಿ ಪೂಜೆಯನ್ನು ಮಾಡೋದಕ್ಕೆ ಅವರು ತಯಾರಿಯನ್ನು ಮಾಡ್ತಾ ಇದ್ದಾರೆ. ಅವ್ರ ಮಧ್ಯದಲ್ಲಿ ಎಲ್ಲ ಹಿಂದೆ ಇರೋರಿಗೆ ಮುಂದೆ ಇರೋರಿಗೆಲ್ಲ ಇದಾಗ್ತದೆ. ಮಧ್ಯದಲ್ಲಿ ಹಾಕೋದು ವಿದೌಟ್ ಬ್ಯಾಕ್ಡ್ರಾಪ್ ಸರ್, ವಿದೌಟ್ ಬ್ಯಾಕ್ಡ್ರಾಪ್ ಪ್ರೋಗ್ರಾಮ್ ನೀವು ಬರೋದು 5 ನಿಮಿಷ. ಈಗ ಎಲ್ಲರೂ ಬಂದು ಕೂರಿಸಿದ್ರೆ 1 ಅವರ್ 1,500 ಸಿಟ್ಟಿಂಗ್ ಇದೆ. ದೇ ನೀಡ್ ಟು ವ್ಯೂ ದಟ್. ನೀವು ಬರೋದು 5 ನಿಮಿಷಕ್ಕೆ ಬಂದು ಹೋಗ್ಬಿಡ್ತಲ್ಲ. ಅವ್ರಿಗೆಲ್ಲ ಕೂರಿಸೋದು ಕೂತ್ಕೊಂಡಾಗ ಸ್ಟೇಜ್ ಯಾವ ಸೈಡ್ ಹಾಕ್ಬೇಕಂದ್ರೆ ಒಂದು ಸೈಡ್ ಓಕೆ, ಅಲ್ಲಿ ರೇಸ್ ಕೋರ್ಸ್ ರೋಡ್ನಲ್ಲಿ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಜಾಗ ಏನು ಗುರುತಿಸಿದಾರಲ್ಲ, ಅಲ್ಲಿಗೆ ವಿಸಿಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಯಾಕೆಂದರೆ ಪದಗ್ರಹಣದ ದಿನವೇ ಅಲ್ಲಿಗೂ ಕೂಡ ಗುದ್ದಲಿ ಪೂಜೆ ಮಾಡಬೇಕು ಕಾಂಗ್ರೆಸ್ ಭವನಕ್ಕೆ. ರಾಹುಲ್ ಗಾಂಧಿ ಬರ್ತಾರೆ, ಅವರಿಂದನೇ ಮಾಡಿಸ್ಬೇಕು ಅಂತಕ್ಕಂಥ ಲೆಕ್ಕಾಚಾರ ಕೂಡ ಇದೆ. ಸೊ ಹಾಗಾಗಿ ಅವರು ಈ ಸ್ಥಳ ಪರಿಶೀಲನೆಯನ್ನು ಕೈಗೆತ್ತಿಕೊಂಡಿದ್ದಾರೆ.